ಊರ್ ಸೈಡ್ ನಾ ಹೊಂಟೇನ ಅಂತಿಕೋರಿ. ಈಗ ನಮ್ಮ ಏರಿಯಾದಾಗ ನಾ ಹೊಂಟೇನ ಊಟ ಮಾಡಿ. ನಾ ಯಾವಾಗೂ ಪಕ್ಕದ ಓಣಿಗೆ ಹೋಗಂಗಿಲ್ರಿ. ಖರೆ ಆ ದಿನ ಊಟ ಮಾಡಿ ಹಂಗ ವಾಕ್ ಮಾಡ್ಕೋತ ಅಲ್ಲಿ ಹೋಗ್ಬಿಡ್ತಾನೆ. ಯಾವಾಗ ಹೋಗಂಗಿಲ್ಲ ಹುಡುಗ, ಸಡನ್ ಆಗಿ ಅಲ್ಲಿ ಹೋಗ್ಬಿಡ್ತಾನ. ಜನ ಏ ಯಾವಾಗ ಬರಂಗಿಲ್ಲ ನೀವಲ್ಲಿ, ಇವತ್ತು ಬಂದಾನ. ಆ ಪೂಜಾಗಿಲ್ಲ ಏನು ನೋಡಕತ್ತಾನ ಅವ. ಇಲ್ಲ ಪ್ರಿಯಾ ಮೊನ್ನೆ ಡ್ರಾಪ್ ಮಾಡಿದ್ ನಾವು ಪ್ರಿಯಾಗ. ಇಲ್ಲ ನೋಡಕತ್ತ ನೋಡ ಪಕ್ಕ. ಇಲ್ಲ ಆಕಿ ಸುಪ್ರಿಯಾ ಹೊರಗೆ ನಿಂತ ನೋಡದ ನೋಡ, ಅವಕ್ಕೆ ನೋಡಕತ್ತ ನೋಡ ಪಕ್ಕ. ಆಕಿನ ಸಂಬಂಧ ನಾವು ಯಾವತ್ತೂ ಬರಂಗಿಲ್ಲ ನಾವು. ಇಂಥ ಅನಾಹುತ ರೀ. ವೀಕ್ಷಕರೇ, ರಾಮ ರಾಜ್ಯ ಅಂತ ಕರೀತಾರೆ. ಅಯೋಧ್ಯೆ ಒಳಗೆ ರಾಮ ಮಂದಿರ ಆಗತೈತಿ. ನಾಳೆ ಉದ್ಘಾಟನೆ ಐತಿ. ನಮಗೂ ಭಾಳ ಖುಷಿ ಐತಿ. ಆದ್ರೆ ಈ ರಾಮ ರಾಜ್ಯದ ಅರ್ಥ ಭಾಳ ಮಂದಿಗೆ ಗೊತ್ತಿಲ್ಲ ರೀ. ಜೈ ಶ್ರೀರಾಮ್ ಅನ್ನೋದು ಅಷ್ಟೇ ಅಲ್ಲ ರೀ. ರಾಮ ರಾಜ್ಯ ಅಂದ್ರೆ ರಾಮ ಥರ ಬದುಕಬೇಕು. ಒಂದು ಹುಡುಗಿ ರಾತ್ರಿ 2 ಗಂಟೆಗೆ ಬಸ್ ಸ್ಟ್ಯಾಂಡಿಂದ ಮನೆಗೆ ಸೇಫ್ ಬರಬೇಕು. ಅದಕ್ಕೆ ರಾಮ ರಾಜ್ಯ ಅಂತ ಕರೀತಾರೆ. ರಾಮ ಮಂದಿರ ಕಟ್ಟಿ ರಾವಣ ರಾಜ್ಯ ಮಾಡಬಾರ್ದು. ಶರಣ್ರಿ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ. ನಾನೀ ಉತ್ತರ ಕರ್ನಾಟಕದ ಹುಡುಗ ವಿಶು ಮನು, ಕನ್ನಡ ಮೀಡಿಯಂ ವಿದ್ಯಾರ್ಥಿ. ಪ್ರಿಯ ವೀಕ್ಷಕರೇ, ಈಗಿನ ಹುಡುಗರ ಒಂಥರ ವಿಚಿತ್ರ ಮಾತಾಡ್ತಾರೋ. ಅದ್ರಾಗ ಇಂಗ್ಲೀಷ್ ಮಾತಾಡ್ತಾರಲ್ಲ, ಅದ್ರಾಗ ಕೆಲವೊಂದು ಶಬ್ದ ಪ್ರಯೋಗ ಮಾಡ್ತಾರೋ. ಮತ್ತು ಅದು ಕೆಲವೊಂದು ಸರ್ತಿ ನಗು ಬರ್ತೈತಿ. ನಾನು ಈಗಿನ ಕಾಲದಾಗ ಖರೆ ಆ ಥರ ನಾ ಬಳಸಂಗಿಲ್ಲ. ಈಗ ನಾನು ನೋಡ್ತೇನೆ ಸುತ್ತಮುತ್ತ ಚಿಲ್ ಮಾಡೋದು, ಚಿಲ್ ಕರಂಗಿ. ಅದು ಏನು ಚಿಲ್ಲೋ, ಗೋನಿ ಚಿಲ್ಲೋ ಏನೂ ಗೊತ್ತಿಲ್ಲ. ಈ ಚಿಲ್ ಮೇಲೆ ಒಂದು ಹಾಸ್ಯ ಹೇಳ್ತೇನೆ ಪ್ರಿಯ ವೀಕ್ಷಕರೇ. ಏನಾಯ್ತು ಒಂದು ಸರ್ತಿ ಬೆಂಗಳೂರದಾಗ ಒಂದು ಹುಡುಗಿನ ಮದುವೆ ಆಕೈತಿ. ಪಾಪ ಭಾಳ ವಿಜೃಂಭಣೆಯಿಂದ ಮದುವೆ ಮಾಡ್ತಾರೆ. ಆದ್ರೆ ಬ್ಯಾಡ್ ಲಕ್, ಮದುವೆ ಆಗಿ ಸ್ವಲ್ಪ ದಿನ ಆದಮೇಲೆ ಆಕಿನ ಗಂಡ ತಿರ್ಕೋತಾನೆ, ಸಾಯ್ತಾನೆ. ಆಕಿ ವಿಧವೆ ಆಗ್ತಾಳೆ. ಆಮೇಲೆ ಆಕಿ ಅದನ್ನು ಮರಿಬೇಕಂತ ತವ್ರ ಮನೆಗೆ ಬರ್ತಾಳು. ಆಮೇಲೆ ಫ್ರೆಂಡ್ ಜೊತೆ ಬೆರೀತಾಳು. ಬೆಂಗಳೂರು ಲೈಫ್ ಸ್ಟೈಲ್ ನಿಮ್ಗೆ ಗೊತ್ತೈತಿ, ಪಬ್ಬ ಗಿಬ್ಬ ಅಂತ ಭಾಳ ಇರ್ತೈತಿ. ಆಕಿ ಪಬ್ಬಿಗೆ ಹೋಗ್ತಾಳು. ಆಕಿನ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಆಕಿನ ಫ್ರೆಂಡ್ಸ್ ಆಕಿಗೆ ಹೆಂಗೆ ಎನ್ಕರೇಜ್ ಮಾಡ್ತಾರೆ ಅಂದ್ರೆ, ಚಿಲ್ ಕರಂಗಿ, ಫಾಸ್ಟ್ ಈಸ್ ಫಾಸ್ಟ್, ಚಿಲ್ ಎಣ್ಣೆ ಹೊಡಿ, ಒಡಕ ಹೊಡಿ, ಈ ಥರ ಮಾತಾಡ್ತಾರೆ. ಆದರೆ ಇದು ಉತ್ತರ ಕರ್ನಾಟಕ ಸೈಡ್ದಾಗ ಆಗಿದ್ರೆ ಸೇಮ್ ಸಿಚುವೇಶನ್. ಮದುವೆ ಆಗಿರ್ತೈತೆ ಹುಡುಗಿಂದ. ಹುಡುಗ ಹಳೇಲವ್ರು ಇರ್ತಾನೆ ಆಕಿಂದ. ಅವಕಿಗೆ ನೋಡ್ತಾನೆ, ಮದುವೆ ಆಗಿ ಗಂಡು ಸಾಯ್ತಾಳು, ಮನೆಗೆ ಬರ್ತಾಳೆ ಆಕಿಗೆ ನೋಡಿ ಅವ ಯಾವ ಥರ ಹಾಡ ಅಂತಾನಂದ್ರೆ, ಈಗ ನೋಡ್ರಿ, ವಿಧವೆ ಆದಮೇಲೆ ಕುಂಕುಮ ಇರಂಗಿಲ್ಲ, ತಾಳಿ ಇರಂಗಿಲ್ಲ, ಕಾಲುಂಗ್ರಿ ಇರಂಗಿಲ್ಲ. ಅವಕಿಗೆ ನೋಡಿ ಎಷ್ಟು ಚಂದ ಹಾಡ ಅಂತಾನಂದ್ರೆ, ಕಾಲುಂಗ್ರಿಲ್ಲ ಕಾಲಾಗ, ಕುಂಕುಮಿಲ್ಲ ಹನಿ ಮ್ಯಾಗ, ತಾಳಿ ಇಲ್ಲ ಕೊಳ್ಳಾಗ, ಗೆಳತಿ ಅಳತಿ ಯಾಕಿಂಗ, ಓ ಗೆಳತಿ ಅಳತಿ ಯಾಕಿಂಗ. ಆ ಹುಡುಗಿ ಅಂತಾಳೆ, ಕುಂಕುಮ ಕರಗಿ ಹೋಗೇತಿ, ತಾಳಿ ಎಂಬುದು ಹರದೇತಿ, ಬಾಳೆ ಎಂಬುದು ಸೊರಗೇತಿ, ವಿಧಿಯಾಟ ವಿಧವೇಯ ಮಾಡೇತಿ, ಓ ವಿಧಿಯಾಟ ವಿಧವೇಯ ಮಾಡೇತಿ. ಹೊಸದಾಗಿ ಮದುವೆ ಆಗಿರ್ತೈತಿ, ಸಡನ್ನಾಗಿ ಗಂಡು ಸಾಯ್ತಾನು. ಆಕೆಗೆ ಏನದ ಮದುವೆ ಆಗಿದ್ದ, ಬಾಸಿಂಗ್ ಕಟ್ಕೊಂಡಿದ್ದ, ತಾಳಿ ಕಟ್ಕೊಂಡಿದ್ದ ಏನು ನೆನಪಿರಂಗಿಲ್ಲ. ಅದನ್ನು ಹಾಡು ಮುಖಾಂತರ ಭಾಳ ಚಲೋ ಹೇಳ್ತಾಳೆ ಆಕಿ. ಬಾಸಿಂಗ ಕಟ್ಟಿಕೊಂಡ ಅರಿವು ನನಗಿಲ್ಲ, ಅಕ್ಕಿ ಕಾಳ ಬಿದ್ದ ಆಗಳಿಗೆ ಗೊತ್ತೇ ಇಲ್ಲ, ಸಪ್ತಪದಿ ನಾ ತುಳಿದಂಥ ನೆನಪು ಒಂದು ನನಗಿಲ್ಲ, ಗಂಡನ ಕೂಡೋ ಭಾಗ್ಯ ಬೇಡಿ ಬರಲಿಲ್ಲ. ಆ ಕಡೆ ಹುಡುಗ ಹೆಂಗೆ ಹೇಳ್ದವ ಆ ಸೈಡ, ಚಿಲ್ ಕರಂಗೆ, ಚಿಲ್ ಮಾಡಿ, ಫಾಸ್ಟ್ ಈಸ್ ಫಾಸ್ಟ್. ಅವನವನು ಹಾಳಾಗೋ ಕೆಲಸನ ಎಣ್ಣೆ ಹೊಡಿ ಆದ ಹೊಡಿ. ಆದರೆ ಇವು ಹಂಗೆ ಹೇಳಂಗಿಲ್ಲ. ಹೆಂಗೆ ಹೇಳ್ತಾನಂದ್ರೆ, ಕಳೆದೋದ ಗಳಿಗೆ ನೆನೆದು ಅತ್ತರೇನು ಫಲವಿಲ್ಲ, ಕಣ್ಣೀರ ಹೊಳೆಯ ಸುರಿಸಿ ಸತ್ತರೇನು ಸಿಗುವುದಿಲ್ಲ. ಪ್ರಿಯ ವೀಕ್ಷಕರೇ, ನಮ್ಮ ಲೈಫ್ ಒಳಗೆ ಏನೇ ಕಷ್ಟ ನೋವು ಬಂದರು ನಾವು ಯಾರ ಜೊತೆ ಹಂಚ್ಕೋತೀವಿ, ಯಾರ ಹತ್ರ ಇರ್ತಲ್ಲ, ಅದು ಭಾಳ ಮ್ಯಾಟ್ರ್ ಆಕೈತಿ. ಅವ್ರು ಯಾವ ಥರ ಅದನ್ನು ನಿಮಗೆ ಎನ್ಕರೇಜ್ ಮಾಡ್ತಾರೋ, ಯಾವ ಥರ ಅದನ್ನು ಮರ್ಸೋಕೆ ಪ್ರಯತ್ನ ಪಡ್ತಾರಲ್ಲ, ಅದು ಮುಖ್ಯ. ಅದಕ್ಕೆ ಬಸವನವ್ರು ಹೇಳ್ತಾರೆ, ಸಜ್ಜನರ ಸಂಘ ಮಾಡಂತ. ಯಾವಾಗ ನಮ್ಮ ಸುತ್ತಮುತ್ತರವರು ಒಳ್ಳೆಯವ್ರು ಒಳ್ಳೆಯವರಿಲ್ಲ ಅಂದ್ರೆ ಸುಮ್ಮನೆ ಮುಚ್ಕೊಂಡು ಒಬ್ಬರೇ ಇರಬೇಕು, ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಬೇಕು. ಇದು ಹಾಸ್ಯ ಮುಖಾಂತರ ನಾನು ನಮಗೆ ಹೇಳಿದೆ. ಆಮೇಲೆ ಪ್ರಿಯ ವೀಕ್ಷಕರೇ, ಒಂದು ಕಾಲಿತ್ತು ರೀ, ಹಳೆ ಕಾಲದಾಗ ಹೆಬ್ಬಟ್ಟು ಓದ್ತಾರೆ. ಅವ್ರಿಗೆ ಏನಂತಿದ್ರು, ಅನಕ್ಷರಸ್ಥರು, ಅನ್ಎಜುಕೇಟೆಡ್. ಈಗಿನ ಕಾಲದಾಗ ಏನಂತಾರು, ಸ್ಮಾರ್ಟ್ಫೋನ್ ಯೂಸರ್, ಫಿಂಗರ್ ಪ್ರಿಂಟ್ ಸೆನ್ಸಾರ್, ಸ್ಮಾರ್ಟ್ಫೋನ್ ಯೂಸರ್ ಅಂತಾರೆ. ಆಮೇಲೆ ಪ್ರಿಯ ವೀಕ್ಷಕರೇ, ಈ ಹಾಸ್ಯ ಎಲ್ಲ ಕಡೆ ಐತ್ರಿ. ಹಿಂಗೆ ನಮ್ಮ ಲಾಸ್ಟ್ ಬೆಂಚ್ ಮುನ್ಯ ನಿಮಗೆಲ್ಲ ಗೊತ್ತೈತಿ. ಯಾವ ಹಾಸ್ಯ ಇದ್ರೋ ಆ ಮುನ್ಯ ಬರಲೇಬೇಕ್ರಿ. ಪ್ರಿಯ ವೀಕ್ಷಕರೇ, ಒಂದು ಸರ್ತಿ ಪಾಠ ಮಾಡತ್ತೀರ ನಮ್ಮ ಶಾಲ್ಯಾಗ. ಆವಾಗ ಮಾಸ್ತರ್ ಏನು ಹೇಳ್ತಾನೋ, ನಾನು ನಿಮಗೊಂದು ಶಬ್ದ ಹೇಳ್ತೀನಿ, ಅದಕ್ಕೆ ನಿಮ್ಮ ಒಂದು ವಾಕ್ಯ ರಚನೆ ಮಾಡಬೇಕು, ಅದ್ರ ಬಗ್ಗೆ ಹೇಳಬೇಕು ಏನಾದರೂ ಒಂದಂತ ಹೇಳ್ತಾನೆ, ಸೆಂಟೆನ್ಸ್. ಆಮೇಲೆ ಹಸಿರು ಅಂತ ಹೇಳ್ತಾನೆ. ಆಗ ಹುಡುಗಿಯರೆಲ್ಲ ಹೇಳ್ತಾರೆ, ಅದೇ
ಹಸಿರು, ನಮ್ಮ ಸುತ್ತಮುತ್ತ ಇರೋ ಪ್ರಕೃತಿ ಹಸಿರು, ನಾವು ತಿನ್ನೋ ಆಹಾರ ಪಲ್ಯ ಇವೆಲ್ಲ ಹಸಿರು ಅಂತ ವೆಜಿಟೇಬಲ್ಸ್ ಅಂತ ಹೇಳ್ತಾರೆ. ಹಂಗೆ ಇನ್ನೊಂದು ಹೇಳ್ತಾನೆ ರೀ ಅವ, ತಿನ್ನುವುದು. ಅವಾಗ ಎಲ್ಲರೂ ಹೇಳ್ತಾರೆ ನಂಗೆ ಆ ಸ್ವೀಟ್ಸ್ ತಿನ್ನೋದು ಇಷ್ಟ ಇಷ್ಟ. ಆಮೇಲೆ ನಮ್ದು ಮುನ್ಯ, ಲಾಸ್ಟ್ ಬೆಂಚ್ ಮುನ್ಯ ಕಡೆ ಬರ್ತಾರೆ. ಅವಂತಾನೆ ಸರ್ ನಾನು ಹೇಳ್ತಾನೆ ಇದು ತಿನ್ನುವುದೈತ್ರಲ್ಲ ಸರ್ ಹೆಂಗಂತಂದ್ರೆ, ಬ್ರಹ್ಮಚಾರಿ ಇದ್ದಾವ ಆಹಾರ ತಿಂತಾನೆ ರೀ, ಬ್ರಹ್ಮಚಾರಿ ಇದ್ದಾವ ಆಹಾರ ತಿಂತಾನು, ವಿವಾಹಿತ ಇದ್ದಾವ ಬೆಗಳ ತಿಂತಾನೆ ರೀ. ಮಾಸ್ತರ್ ತಲೆ ಕೆಡ್ತಾವನು ಬಿಟ್ಬಿಟ್ಟ. ಆಮೇಲೆ ಇನ್ನೊಂದು ಶಬ್ದ ಬಂದ್ರಿ, ತಪ್ಪಲಿಲ್ಲ. ಆಮೇಲೆ ಒಂದು ಹುಡುಗಿ ರ್ಯಾಂಕ್ ಸ್ಟೂಡೆಂಟ್ ಆಕಿ ಹೇಳ, ಸರ್ ನಮ್ಮ ಮ್ಯಾಥ್ಸ್ ಒಳಗೆ 100ಕ್ಕೆ 100 ತೊಗೋಬೇಕಂತಿತ್ತು ರೀ ಲಾಸ್ಟ್ ಎಕ್ಸಾಮಿಗೆ, ಆದ್ರೆ ನಂಗೆ ಹಿಂದಿ ಒಳಗೆ 100ಕ್ಕೆ 100 ಬಿದ್ದು, ಸೊ ನನ್ನ ಗುರಿ ತಪ್ಪಲಿಲ್ಲ ರೀ. ಮ್ಯಾಥ್ಸಿಗೆ ಬದಲಿ ಹಿಂದಿಗೆ ಸಿಕ್ತಾ ನಂಗೆ ಖುಷಿ ಐತೆ ರೀ, ತಪ್ಪಲಿಲ್ಲ ನನ್ನ ಗುರಿ ಅಂತ ಹೇಳ. ಆಮೇಲೆ ನಮ್ಮ ಮುನ್ಯ, ಸರ್ ನಾವೊಂದು ಹೇಳ್ತೇನೆ ರೀ ಅಂದ. ಸರ್ ಏನಾಯ್ತು ರೀ, ಒಂದು ಸರ್ತಿ ಕಚ್ಚೋ ನಾಯಿನ ಕಲ್ಲು ಒಗದ್ನಿ, ಅದು ಬೊಗಳೋ ರಾಜಕಾರಣಿಗೆ ಬಿತ್ತು ರೀ, ನನ್ನ ಗುರಿ ತಪ್ಪಲಿಲ್ಲ ರೀ. ಇಂಥ ಅನಾಹುತ ಹಾಸ್ಯ ಮಾಡ್ತಿದ್ರಿ ನಮ್ಮ ಮುನ್ಯ. ಆ ಹಾಸ್ಯ ಒಳಗೆ ಮೆಸೇಜ್ ಇರ್ತಿತ್ತು ಮತ್ತು ಕಾಮನ್ ಸೆನ್ಸ್ ಭಾಳ ಆಗ್ತೈತೆ ರೀ. ಅದು ಅರ್ಥ ಆದವ್ರಿಗೆ ಅರ್ಥ ಆಗ್ತೈತಿ. ನಮ್ಮ ದೇಶ ಒಳಗೆ ಸಾಕಷ್ಟು ಸಮಸ್ಯೆ ಆದವು, ಅದನ್ನು ಹಾಸ್ಯ ಮುಖಾಂತರ ಹೇಳೋನು. ಪ್ರಿಯ ವೀಕ್ಷಕರೇ, ಇದು ಹಾಸ್ಯ ಹಿಂಗೆ ಕಾಮಿಡಿ ಮಾಡ್ತಾ ಬರೋನು. ಪ್ರಿಯ ವೀಕ್ಷಕರೇ, ಇನ್ನೊಂದು ರಿಕ್ವೆಸ್ಟ್, ವಿಡಿಯೋ ನೋಡ್ತೀರಿ ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬು ಮಾಡಿರಿ. ನಾ ಭಾಳ ವೀಡಿಯೋ ಇದನ್ನ ಹೇಳೇ ಇಲ್ಲ, ಆದರೂ ಇವತ್ತು ಹೇಳ್ತೇನೆ. ಇಷ್ಟು ಚಲೋ ವೀಡಿಯೋ ಮಾಡ್ತೀನಿ, ಆದರೂ ಒಂದೆಲ್ಲೋ ನನ್ನ ಕಡೆ ಬೇಜಾರಾಗ್ತೈತೆ, ಇಷ್ಟು ಚಲೋ ಕಂಟೆಂಟ್ ಕೊಟ್ಟರು ಹಿಂಗ್ಯಾಕೆ ಜನ ಅಂತ. ವೀಕ್ಷಕರೇ, ಈ ದೊಡ್ಡ ಊರ ಮೆಟ್ರೋ ಸಿಟಿ ಮತ್ತು ಸಣ್ಣ ಊರ ಸೈಡ್ ವ್ಯತ್ಯಾಸ ಭಾಳ ನಿಮಗೂ ಗೊತ್ತಿದೆ, ಅಪರ್ಚುನಿಟಿ ಡೆವಲಪ್ಮೆಂಟ್. ಆದ್ರೆ ವಿಚಾರ ಮಾಡೋ ಶಕ್ತಿ ಅಂತಲ್ಲ, ವಿಚಾರ ಮಾಡೋ ರೀತಿ, ಬ್ರಾಡ್ ಮೈಂಡೆಡ್ ಇವೆಲ್ಲ ಅದರಾಗೂ ಭಾಳ ವ್ಯತ್ಯಾಸ ಅದಾವ. ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಹಾಸ್ಯ ಮುಖಾಂತರ, ಅಂದ್ರೆ ನಿಮಗೆ ಬೇಗ ಗೊತ್ತಾಗ್ತೈತಿ. ಪ್ರಿಯ ವೀಕ್ಷಕರೇ, ಈಗ ನಾ ರಾತ್ರಿ ಊಟ ಮಾಡಿ ಹೊರಗಡೆ ಸ್ವಲ್ಪ ನಂಗೆ ವಾಕಿಂಗ್ ಹೋಗ್ಬೇಕು ಅನ್ಸೈತಿ, ಸ್ವಲ್ಪ ಡೈಜೆಷನ್ ಇಂಪ್ರೂವ್ ಮಾಡ್ಕೊಳಕ್ಕೆ. ಈಗ ನಮ್ಮ ಊರ ಸೈಡ್ ನಾ ಹೊಂಟೇನ ಅಂತಿಕೋರಿ, ಈಗ ನಮ್ಮ ಏರಿಯಾದಾಗ ನಾ ಹೊಂಟೇನ ಊಟ ಮಾಡಿ, ನಾ ಯಾವಾಗೂ ಪಕ್ಕದ ಓಣಿಗೆ ಹೋಗಂಗಿಲ್ಲ ರೀ. ಖರೆ ಆ ದಿನ ಊಟ ಮಾಡಿ ಹಂಗೆ ವಾಕ್ ಮಾಡ್ಕೋತ ಅಲ್ಲಿ ಹೋಗ್ಬಿಡ್ತಾನೆ. ಯಾವಾಗ ಹೋಗಂಗಿಲ್ಲ ಹುಡುಗ, ಸಡನ್ನಾಗಿ ಅಲ್ಲಿ ಹೋಗ್ಬಿಡ್ತಾನೆ. ಜನ ಯಾವಾಗೂ ಬರಂಗಿಲ್ಲ ನಿಮ್ಮಲ್ಲಿ, ಇವತ್ತು ಬಂದಾನ ಆ ಪೂಜಾಗೆ ಏನು ನೋಡಕತ್ತಾನೆ ಅವ. ಇಲ್ಲ ಪ್ರಿಯ ಮೊನ್ನೆ ಡ್ರಾಪ್ ಮಾಡಿದ್ ನಾವು ಪ್ರಿಯಾಗ, ಇಲ್ಲ ನೋಡಕತ್ತ ನಾವು ಪಕ್ಕ. ಇಲ್ಲ ಆಕೆ ಸುಪ್ರಿಯ ಹೊರಗೆ ನಿಂತ ನೋಡದ ನೋಡ, ಅವಕ್ಕೆ ನೋಡಕತ್ತ ನೋಡ ಪಕ್ಕ ಆಕಿಂತ ಬಂದ ನಾವು ಯಾವತ್ತೂ ಬರಂಗಿಲ್ಲ ನಾವು. ಇಂಥ ಅನಾಹುತ ರೀ ಅವ್ನು. ಊಟ ಮಾಡಿ ವಾಕಿಂಗ್ ರೀ, ಜಸ್ಟ್ ಚೇಂಜ್ ಇರ್ಲಿ ಅಂತ ಹೋಗಿರ್ತೀವ, ಎಲ್ಲಿಂದ ಎಲ್ಲಿ ಇಮ್ಯಾಜಿನೇಷನ್ ಅವನು. ನೆಕ್ಸ್ಟ್ ಅಲ್ಲ, ಸಿಂಗಲ್ ಹುಡುಗ 4 ಗಂಟೆ ಬಿಡಿಸ್ತಾರೆ ಇವ್ರ ತಲೆ ಕೆಟ್ಟೆ ಇಂಥ ಮಂದಿ. ಅದ ಬೆಂಗಳೂರು ಸೈಡ್ ಹಂಗಿಲ್ರಿ, ರಾತ್ರಿ ಊಟ ಮಾಡಿ ವಾಕಿಂಗ್ ಹೊಂಟೇನ ಚಡ್ಡಿ ಹಾಕೊಂಡು ಹುಡುಗಿಯರು ಅಡ್ಡಾಡ್ತಿರ್ತಾರೆ ನಮ್ಮ ಮುಂದೆ. ನಾವು ಅಡ್ಡಾಡ್ತಿರ್ತೇವೆ, ನಾವು ಅವ್ರಿಗೆ ನೋಡಂಗಿಲ್ಲ, ಅವ್ರು ನಮ್ಗೆ ನೋಡಂಗಿಲ್ಲ, ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಅದು ಅಲ್ಲಿ ಭಾಳ ಚಲೋ ಅನಿಸ್ತೈತಿ ಇಲ್ಲಿಕ್ಕಿಂತ. ಇದು ಹಾಸ್ಯ, ಇದ್ರಾಗ ಭಾಳ ಹಾಸ್ಯ ಆಗ್ತಾವು. ಆಮೇಲೆ ಪ್ರಿಯ ವೀಕ್ಷಕರೇ, ಈ ಬೊಂಬೆ ಅನ್ನೋ ಪದ ಐತಲ್ಲ ಕನ್ನಡ ಒಳಗೆ ಭಾಳ ಪ್ರಖ್ಯಾತ ಹೊಂದೈತಿ. ಯಾಕಂದ್ರೆ ಈ ಬೊಂಬೆ ಅನ್ನೋದು ನಮ್ಮ ಜೀವನದಾಗ ಅತಿ ಮುಖ್ಯವಾದ ಪಾತ್ರ ವಹಿಸ್ತೈತಿ. ಹಾಡುಗಳು ಭಾಳ ಅದಾವ ರೀ ಈ ಬೊಂಬೆ ಮೇಲೆ. ಬೊಂಬೆಯಾಟವಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ, ನೀ ಸೂತ್ರಧಾರಿ ನಾ ಪಾತ್ರಧಾರಿ, ಬೊಂಬೆಯಾಟವಯ್ಯ. ಯಾಕೆ ಹೇಳಕತ್ತೇನಂದ್ರೆ, ನಾವು ಬಾಲ್ಯ ಒಳಗಿದ್ದಾಗ ಬೊಂಬೆ ಜೊತೆ ಆಟ ಆಡ್ತೇವೆ. ಬೊಂಬೆ ಬೇಕು ನಮ್ಗೆ ಆಟ ಆಡೋಕೆ, ಆಟಿಕೆ ಸಾಮಾನು, ಅದು ಪ್ಲಾಸ್ಟಿಕ್ ಇರಲಿ ಮಣ್ಣಿನ ಬೊಂಬೆ ಇರಲಿ, ಬೊಂಬೆ ಬೇಕು. ನಾವು ಯೌವನಕ್ಕೆ ಬಂದಾಗ ಹೆಣ್ಣು ಬೊಂಬೆ ಬೇಕು ನಮ್ಗೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಮದುವೆ ಆದಾಗ ಮಕ್ಕಳ ಬೊಂಬೆ ನಮಗೆ, ಮಕ್ಕಳ ಜೊತೆ ಆಟ ಆಡ್ತೇವೆ. ಆಮೇಲೆ ವೃದ್ಧಾಪಯ ವಯಸ್ಸಾದಾಗ ದೇವರ ನಮಗೆ ಬೊಂಬೆ. ಇದು ಬೊಂಬೆ ಅನ್ನೋದು ಭಾಳ ಇಂಪಾರ್ಟೆಂಟ್ ನಮ್ಮ ಲೈಫ್ ಒಳಗೆ. ಅದಕ್ಕೆ ಈ ಬೊಂಬೆ ಬಗ್ಗೆ ಒಂದು ಹಾಸ್ಯ ಮಾಡಿದ್ನಿ. ಆಮೇಲೆ ಪ್ರಿಯ ವೀಕ್ಷಕರೇ, ನಮ್ಮ ದೇಶ ಭಾರತ ದೇಶ ಭಾಳ ಮಂದಿ ಆಳ್ಯಾರ, ಮೊಘಲರ, ಬ್ರಿಟಿಷರ, ಪೋರ್ಚುಗೀಸರ ಎಲ್ಲರೂ ಆಳ್ಯಾರ. ನಿಮ್ಗೆ ಗೊತ್ತೈತಿ, ಹಿಸ್ಟ್ರಿ ಬಗ್ಗೆ ನಾವು ಮಾತಾಡೋಂಗಿಲ್ಲ, ತಲೆ ಬೌ ಅಂತೈತಿ. ಪ್ರಿಯ ವೀಕ್ಷಕರೇ, ಒಂದು ಹಾಸ್ಯ ಹೇಳ್ತೇನೆ. ಏನಂದ್ರೆ, ಒಂದು ಸರ್ತಿ ಏನಾಕೈತಿ ರೀ, ಅಮೇರಿಕಾದವ್ರು ಒಂದು ಕಾಂಪಿಟೇಷನ್ ಇಡ್ತಾರೆ. ಅವ್ರೇನು ಮಾಡ್ತಾರೋ, ಏಷ್ಯನ್ ಕಂಟ್ರಿಗೆ ಇನ್ವೈಟ್ ಮಾಡ್ತಾರೆ ಆಟ ಆಡೋಕ್ಕೆ. ಜಪಾನ್, ಭಾರತ್, ಚೈನಾ ಈ 3 ದೇಶಗಳಿಗೆ ಕರೀತಾರೆ, ಒಂದು ಸ್ಪರ್ಧೆ ಇಡ್ತಾರೆ. ಎಲ್ಲರೂ ಹೋಗ್ತಾರೆ ರೀ. ಫುಲ್ ಚೈನಾ ಡೆವಲಪ್ಡ್ ಕಂಟ್ರಿ, ಜಪಾನು ಡೆವಲಪ್ಡ್ ಕಂಟ್ರಿ, ಇಂಡಿಯಾ ಡೆವಲಪ್ಡ್ ಆಗತೈತಿ, ನಿಮ್ಗೆ ಗೊತ್ತೈತಿ. 3 ಕಂಟ್ರಿ ಹೋಗ್ತಾವ. ಅಲ್ಲಿ ಏನಾಕೈತಿ, ಅಮೇರಿಕಾದವ್ರು ಹೇಳ್ತಾರೆ ಸ್ಪರ್ಧೆ ಒಳಗೆ, ಇದೊಂದು ದೊಡ್ಡ ಬೆಟ್ಟ ಐತಿ,
ಇದನ್ನು ಹತ್ತಬೇಕು, ಯಾರು ಮೊದಲು ಹತ್ತಾರಲ್ಲ ಅವ್ರು ಗೆದ್ದಂಗೆ. ಆಮೇಲೆ ಯಾರು ಖುಷಿ ಆಗ್ತಾರೆ. ಆಮೇಲೆ ಏನಂತಾರೋ ಟೀಮ್ ಮಾಡ್ಬೇಕು. ನೀವು ನಿಮ್ಮ ಟೀಮ್ದಾಗ ಇಷ್ಟು ಜನ 10 ಜನ, ನಿಮ್ಮ ಟೀಮ್ದಾಗ 10 ಜನ, ನಿಮ್ಮ 10 ಜನ, ನೀವು ಟೀಮ್ ವರ್ಕ್ ಮಾಡಿ ಮ್ಯಾಲೆ ಹೋಗ್ಬೇಕು. ಯಾರು ಪೈಲ ಹತ್ತಾರಲ್ಲ ಅವ್ರು ಗೆಲ್ದಂಗೆ. ಆಮೇಲೆ ಪ್ರೇಕ್ಷಕರೇ ಎಲ್ಲರೂ ಖುಷಿ ಆಗ್ತಾರೆ, ನಾವು ಗೆಲ್ತೇವೆ ಅಂತ. ಅಮೇರಿಕಾದವ್ರು ಒಂದು ಕಂಡೀಷನ್ ಹಾಕ್ತಾರೆ, ಏನಂದ್ರೆ ಮ್ಯಾಲೆ ನೀವು ಹೋಗ್ತೀರಿ, ಟೀಮ್ ವರ್ಕ್ ಮಾಡಿ ಹೋಗ್ತೀರಿ. ಆದ್ರೆ ಯಾರು ಫಸ್ಟ್ ಹೋಗ್ತಾರಲ್ಲ, ಯಾವ ವ್ಯಕ್ತಿ ಅದು ಯಾವುದೇ ದೇಶದವಾಗಿರಲಿ, ಪ್ರೈಸ್ ಬಹುಮಾನ ಆ ಒಬ್ಬ ವ್ಯಕ್ತಿ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಚೈನಾದವ್ರು ಮ್ಯಾಲೆ ಹೋದ್ರು ಅಂತ ಕೊರಿ, ಮೊದಲು ಟೀಮ್ ವರ್ಕ್ ಮಾಡಿರ್ತಾರೆ 10 ಜನ, ಅದರ ಮೊದಲು ಯಾರು ಹೋಗ್ತಾರಲ್ಲ ತುದಿಗೆ, ಅವ ಒಬ್ಬನಿಗೆ ಬಹುಮಾನ ಕೊಡ್ತೇವಂತ ಕಂಡೀಷನ್ ಹಾಕ್ತಾರೆ. ಎಲ್ಲರೂ ಹೂ ಅಂತಾರೆ. ಚೈನಾದವ್ರು ಟೀಮ್ ಮಾಡ್ಕೋತಾರೆ, ಜಪಾನ್ದವ್ರು ಟೀಮ್ ಮಾಡ್ಕೋತಾರೆ. ನಮ್ಮ ದೇಶದೊಳಗೆ ರಾಜ್ಯ ಭಾಷೆ ಭಾಳ ಅದಾವು. ಅಕಾರ್ಡಿಂಗ್ ಟು ಸ್ಟೇಟ್ ವೈಸ್ ಅವರು ಟೀಮ್ ಮಾಡ್ಕೋತಾರೆ. ಫುಲ್ ಸ್ಟ್ರೆಂತ್ ಇರ್ತೈತಿ. ನಮ್ಮ ಇಂಡಿಯಾ ಏನು ಕಮ್ಮಿ ಇಲ್ಲ. ಆದ್ರೆ 10 ಚೈನಾದವರು ಸಪೋರ್ಟ್ ಮಾಡ್ತಿರ್ತಾರೆ, ಒಬ್ಬ 10 ಮೇಲೆ. ಜಪಾನ್ದವರು ಮ್ಯಾಲೆ ಹತ್ತಾರೆ. ಆಮೇಲೆ ಇಂಡಿಯಾದವರು ಏನು ಮಾಡ್ತಾರೆ, ಒಬ್ಬ ಮ್ಯಾಲೆ ಹತ್ತಾನ, ಇನ್ನೊಬ್ಬ ಸಪೋರ್ಟ್ ಮಾಡಂಗಿಲ್ಲ, ಕಾಲು ಇಳ್ತಾನೆ. ಇವ್ ಮ್ಯಾಲೆ ಹೋದ್ರೆ ಇವಂಗೆ ಬಹುಮಾನ ಸಿಕ್ಕಿಲ್ಲ, ನಾ ಮೊದಲು ಹೋಗ್ಬೇಕು ತಡಿ ಅಂತ ಮತ್ತೆ ನಾವು ಕಾಲು ಎಳೆದು ಇವ್ ಮ್ಯಾಲೆ ಹೋಗಿ ನೋಡ್ತಾನೆ. ವೀಕ್ಷಕರೇ, ನಮ್ಮ ದೇಶದ ಹಣೆ ಬರ ಏನಂದ್ರೆ ಇದರಿ, ಕಾಲು ಎಳಿತಾರೆ. ಬರೇ ಜಾತಿ ಧರ್ಮ ಭಾಷೆ ಅಂತ ಇಷ್ಟು ಜಗಳ ಆಡ್ತಾರಲ್ಲ, ಕಾಲು ಎಳೆದು ಬರೇ ಕಾಲು ಎಳೆದ ಈ ಮನಸ್ಥಿತಿ ಭಾಳ ಐತಿ. ಅದಕ್ಕೆ ನಮ್ಮ ದೇಶವಾಗ ಈ ಜಾತಿ ಸಿಸ್ಟಮ್ ಆಗಲಿ, ಕಾಲು ಎಳೆದ ಇದೆಲ್ಲ ಹೋಗಬೇಕು. ವೀಕ್ಷಕರೇ, ರಾಮ ರಾಜ್ಯ ಅಂತ ಕರೀತಾರೆ. ಅಯೋಧ್ಯೆ ಒಳಗೆ ರಾಮ ಮಂದಿರ ಆಗತೈತಿ, ನಾಳೆ ಉದ್ಘಾಟನೆ ಐತಿ. ನಮಗೂ ಭಾಳ ಖುಷಿ ಐತಿ. ಆದ್ರೆ ಈ ರಾಮ ರಾಜ್ಯದ ಅರ್ಥ ಭಾಳ ಮಂದಿಗೆ ಗೊತ್ತಿಲ್ಲ ರೀ. ಜೈ ಶ್ರೀರಾಮ್ ಅನ್ನೋದು ಅಷ್ಟೇ ಅಲ್ಲ ರೀ. ರಾಮ ರಾಜ್ಯ ಅಂದ್ರೆ ರಾಮ ಥರ ಬದುಕಬೇಕು. ಒಂದು ಹುಡುಗಿ ರಾತ್ರಿ 2 ಗಂಟೆಗೆ ಬಸ್ ಸ್ಟ್ಯಾಂಡಿಂದ ಮನೆಗೆ ಸೇಫ್ ಬರಬೇಕು, ಅದಕ್ಕೆ ರಾಮ ರಾಜ್ಯ ಅಂತ ಕರೀತಾರೆ. ರಾಮ ಮಂದಿರ ಕಟ್ಟಿ ರಾವಣ ರಾಜ್ಯ ಮಾಡಬಾರ್ದು. ನಾ ಏನು ಹೇಳತ್ತೇನಂದ್ರೆ, ನಾವು ರಾಮಾಯಣ ಮಹಾಭಾರತದ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡು ಅದ್ರ ಥರ ಬದುಕಕ್ಕೆ ಕಲಿಬೇಕ್ರಿ. ಆವಾಗ ನಮ್ಮ ದೇಶ ರಾಮ ರಾಜ್ಯ ಆಗಕ್ಕೆ ಸಾಧ್ಯ ಐತಿ. ವೀಕ್ಷಕರೇ, ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. हनुमान ज्ञान गुण सागर जय कपीस तिहु लोक उजागर राम दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमत निवार सुमति के संगी कंचन बरन विराज सुबेसा कानन कुंडल कुंचित केसा।